ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 9ನೆಯ ವರ್ಣ ಪ್ರಕ್ರಿಯಾ ಸಂಧಿ ಇದು. ಇದರಲ್ಲಿ ಈ ಹಿಂದೆ 11 ಪದ್ಯಗಳವರೆಗೆ ಅಥವಾ ಹರಿಕಥಾಮೃತಸಾರದ ಒಟ್ಟಾರೆ ಪದ್ಯಗಳ ಪೈಕಿ 257 ಪದ್ಯದವರೆಗೆ ಶ್ರವಣ ಸಮಾಪ್ತ ಆಗಿತ್ತು. ಈಗ 12ನೇ ಪದ್ಯವನ್ನು ಶ್ರವಣ ಮಾಡಬೇಕು. 258ನೇ ಪದ್ಯ ಇದು. ಗರುಡಶೇಷ ಭವಾದಿನಾಮವ ಧರಿಸಿ ಪವನ ಸ್ವರೂಪದೇಹದಿ ಕರಣನೀಯಾಮಕನು ತಾನಾಗಿಪ್ಪ ಹರಿಯಂತೆ ಸರಸಿಜಾಸನ ವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗದಲ್ಲಿರುತಿಹರು ಮಿಕ್ಕ ಆದಿತೇಯರಿಗಿಲ್ಲ ಈ ಸ್ಥಾನ. ವಾಯುದೇವನೇ ಗರುಡ, ಶೇಷ, ರುದ್ರ ಮೊದಲಾದ ಹೆಸರುಗಳನ್ನು ತಾನೇ ಇಟ್ಕೊಂಡು ಆ ಸ್ವರೂಪ ದೇಹದಲ್ಲಿದ್ದಾನೆ. ಸ್ವರೂಪದೇಹ, ಲಿಂಗದೇಹ, ಅನಿರುದ್ಧ ದೇಹ ಮತ್ತು ಬಾಹ್ಯ ದೇಹ ಅಂತ ಹೀಗೆ 4 ದೇಹಗಳಿವೆ. ಆ ಸ್ವರೂಪ ದೇಹದಲ್ಲಿ ವಾಯುದೇವ ಪರಮಾತ್ಮನಂತೆ ತಾನು ಇದ್ದು ಅದಕ್ಕೆ ನಿಯಾಮಕ ಆಗಿದ್ದಾನೆ. ಬ್ರಹ್ಮ, ಸರಸ್ವತಿ, ಭಾರತಿ ಈ 4 ಜನ ಆ ಲಿಂಗ ದೇಹದಲ್ಲಿದ್ದಾರೆ. ಮೊದಲು ಸ್ವರೂಪ ದೇಹದ ಬಗ್ಗೆ ಹೇಳಿದರು, ಆಮೇಲೆ ಲಿಂಗ ದೇಹದ ಬಗ್ಗೆ ಹೇಳ್ತಿದ್ದಾರೆ. ಬ್ರಹ್ಮ, ಸರಸ್ವತಿ, ಭಾರತೀಯರು. ಸರಸಿಜಾಸನ, ವಾಣಿ, ಭಾರತಿ ಭರತನಿಂದೊಡಗೂಡಿ. ಸರಸಿಜಾಸನ ಅಂದರೆ ಬ್ರಹ್ಮ, ವಾಣಿ ಅಂದರೆ ಸರಸ್ವತಿ ಅವನ ಪತ್ನಿ, ಭಾರತಿ ಅಂದರೆ ಮುಖ್ಯವಾಯುವಿನ ಪತ್ನಿ, ಭರತ ಅಂದರೆ ಮುಖ್ಯವಾಯು. ಒಡಗೂಡಿ ಲಿಂಗದಲ್ಲಿರುತಿಹರು ಆ ಲಿಂಗ ದೇಹದಲ್ಲಿದ್ದಾರೆ. ಮಿಕ್ಕ ಆದಿತೇಯರಿಗೆ, ಅವರನ್ನು ಬಿಟ್ಟು ಉಳಿದ ದೇವತೆಗಳಿಗೆ ಈ ಸ್ಥಾನವಿಲ್ಲ. ಗರುಡ ಶೇಷ ಭವಾದಿ ನಾಮವ ಧರಿಸಿ, ಪವನ ಅಂದರೆ ಮುಖ್ಯವಾಯು, ಗರುಡ, ಶೇಷ, ಭವ ಮೊದಲಾದ ಹೆಸರುಗಳನ್ನು ತಾನಿಟ್ಕೊಂಡು ಸ್ವರೂಪ ದೇಹದಲ್ಲಿ ಕರ್ಣ ನಿಯಾಮಕನು, ಕರ್ಣಗಳಿಗೆ ಆತನೇ ನಿಯಾಮಕನಾಗಿದ್ದಾನೆ. ಅವನೇ ನಿಯಾಮಕನಾಗಿದ್ದು ಅವನು ನಿಯಂತ್ರಿಸುತ್ತಿದ್ದಾನೆ. ತಾನಾಗಿಪ್ಪ ಹರಿಯಂತೆ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿ ಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪದು ಭಗವದಿಚ್ಛೆಯಲಿ. ಕೇವಲ ಜಡಪ್ರಕೃತಿ ಇದಕ್ಕಧಿದೇವತೆಯು ಮಹಾಲಕ್ಷ್ಮಿ ಎನಿಪಳು ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಹದು. ಆ ಲಿಂಗದೇಹದ ಬಗ್ಗೆ ಈಗ ಒಂದಷ್ಟು ವಿವರಣೆಗಳನ್ನ ಹೇಳ್ತಿದ್ದಾರೆ. ಲಿಂಗದೇಹ ಯಾವ ಥರ ಇರ್ತದೆ ಅಂತ ಹೇಳಿ ಹಿಂದೆ ನಾನು ಮೊದಲೇ ಹೇಳಿದ್ದೆ. ಆದರೆ ಅದಕ್ಕೆ ಆಧಾರ ಈಗ ಹರಿಕಥಾಮೃತಸಾರದಲ್ಲಿ ಕಂಡು ಬರ್ತದೆ. ಜೀವನಕ್ಕೆ ತುಷದಂತೆ, ತುಷ ಅಂದರೆ ಧಾನ್ಯದ ಮೇಲಿನ ಹೊಟ್ಟು. ಪ್ರತಿಯೊಂದು ಧಾನ್ಯಕ್ಕೆ ಮೇಲೊಂದು ಹೊಟ್ಟು ಇರ್ತದಲ್ಲ, ಆ ಹೊಟ್ಟು ಆ ಧಾನ್ಯವನ್ನು ಹೇಗೆ ಸುತ್ತಲೂ ಕವಿದಿರ್ತದೋ ಹಾಗೆ ಲಿಂಗದೇಹ ಈ ಜೀವನನೇ ಕವಿದಿದೆ. ಸಾವಕಾಶದಿ ಪೊಂದಿ, ತುಷ ಅಂದರೆ ಹೊಟ್ಟು, ಸಾವಕಾಶದಿ ಅಂದರೆ ಒಳಗಿನ ಧಾನ್ಯಕ್ಕೂ ಮೇಲಿನ ಹೊಟ್ಟಿಗೂ ಸ್ವಲ್ಪ ನಡುವೆ ಅವಕಾಶ ಇರ್ತದೆ. ಅದರಂತೆ ಜೀವನ ಸ್ವರೂಪ ದೇಹಕ್ಕೂ ಲಿಂಗ ದೇಹಕ್ಕೂ ನಡುವೆ ಒಂದು ಸ್ವಲ್ಪ ಅವಕಾಶ ಇದೆ. ಸಾವಕಾಶದಿ ಪೊಂದಿ ಸುತ್ತಲೂ ಪ್ರಾವರಣ ರೂಪದಲ್ಲಿ, ಪ್ರಾವರಣ ಅಂದರೆ ಒಂದು ಗೋಡೆಯಂತೆ, ಇಪ್ಪುದು ಭಗವದ್ ಇಚ್ಛೆಯಲ್ಲಿ, ಇದು ಭಗವಂತನ ಇಚ್ಛೆಯ ಪ್ರಕಾರ ಹೀಗಿದೆ. ಕೇವಲ ಜಡ ಪ್ರಕೃತಿ ಇದಕ್ಕಧಿದೇವತೆಯು, ಲಕ್ಷ್ಮೀ ದೇವತೆ ಇದಕ್ಕೆ ಅಧಿದೇವತೆಯಾಗಿದ್ದಾಳೆ, ಅದಕ್ಕೆ ನಿಯಾಮಕಳಾಗಿದ್ದಾಳೆ. ಆ ಲಿಂಗದೇಹ ಹೊರಟು ಹೋಗೋದು ಯಾವಾಗ ಮತ್ತು ಅದು ಜೀವನಿಗೆ ಬಂದಿದ್ದು ಯಾವಾಗ ಅಂತಂದ್ರೆ ಅನಾದಿ ಕಾಲದಿಂದ ಜೀವನಿಗಿದೆ. ಅದಕ್ಕೆ ಹುಟ್ಟಿಲ್ಲ ಆ ಲಿಂಗದೇಹಕ್ಕೆ. ಉಳಿದ ದೇಹಗಳಿಗೆ ಹುಟ್ಟಿದೆ. ಸ್ವರೂಪ ದೇಹ ಮತ್ತು ಸ್ಥೂಲ ದೇಹ ಮತ್ತು ಅನಿರುದ್ಧ ದೇಹಗಳಿಗೆ ಹುಟ್ಟಿದೆ. ಆದರೆ ಲಿಂಗ ದೇಹಕ್ಕೆ ಹುಟ್ಟಿಲ್ಲ. ಅದು ಅನಾದಿ ಕಾಲದಿಂದ ಇದೆ. ಆದರೆ ಜೀವ ಮುಕ್ತನಾಗುವಾಗ ವಿರಜಾ ಅಂತ ಒಂದು ನದಿ, ಆ ನದಿಯಲ್ಲಿ ಸ್ನಾನ ಮಾಡಿದಾಗ ಆ ಲಿಂಗದೇಹ ಭಗ್ನ ಆಗಿ ಜೀವ ತನ್ನ ಸ್ವರೂಪ ಮಾತ್ರ ಉಳಿಸ್ಕೊಂಡು ಆತ ಮುಕ್ತಿಯಲ್ಲಿ ಆನಂದದಿಂದ ಇರ್ತಾನೆ. ಆ ವಿರಜಾ ನದಿ ಅಂತಂದ್ರೆ ಅದು ಲಕ್ಷ್ಮೀದೇವಿಯೇ ಪರಮಪುರುಷನ ಸ್ವೇದ ಜಲ, ಪರಮಪುರುಷನ ಶುಭ ಸ್ವೇದಾಪ ರಮಾಂಬಳು ಅಂತ ಹಿಂದೆ ಇದೇ ಹರಿಕಥಾಮೃತಸಾರದಲ್ಲಿ ಬಂದಿತ್ತು. ಪರಮಾತ್ಮನ ಬೆವರಂತದು ಆ ವಿರಜಾ ನದಿ ಅಂತಂದ್ರೆ. ಆ ಬೆವರೇ ವಿರಜಾನು ನದಿಯ ರೂಪದಲ್ಲಿ ಹರಿದಿದೆ. ಅದು ಬೇರೆ ಏನಲ್ಲ, ಲಕ್ಷ್ಮೀದೇವಿಯೇ. ಈ ಲಿಂಗದೇಹ ಕೇವಲ ಜಡ ಪ್ರಕೃತಿಯ ಅಂಶಗಳನ್ನೇ ಒಳಗೊಂಡದ್ದು. ಅದಕ್ಕೆ ಮುಖ್ಯ ಅಧಿದೇವತೆಯೂ ಕೂಡ ಅವಳೇ. ಹಾಗಾಗಿ ಅವಳ ಅನುಗ್ರಹದಿಂದಲೇ ಅದು ಹೋಗಬೇಕು. ಅದಕ್ಕಾಗಿ ಅವಳ ಸ್ವರೂಪವಾದಂತಹ ಈ ವಿರಜಾ ನದಿ ಏನಿದೆ ಅಲ್ಲಿ ಸ್ನಾನ ಮಾಡಿದಾಗ ಆ ಲಿಂಗದೇಹ ಭಗ್ನಾಗಿ ಹೋಗ್ತದೆ.
ಕೇವಲ ಜಡ ಪ್ರಕೃತಿ ಇದಕ್ಕೆ ಅಧಿದೇವತೆಯು ಮಹಾಲಕ್ಷ್ಮಿ ಎನಿಪಳು ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಹುದು. ಅದು ವಿರಜಾ ಸ್ನಾನ ಮಾಡಿದಾಗ ಅಲ್ಲಿ ಹೊರಟು ಹೋಗ್ತದೆ ಆ ದೇಹ, ಅಲ್ಲಿ ತನಕ ಜೀವನನ್ನು ಅದು ಬಂಧಿಸಿಟ್ಟಿರ್ತದೆ. ಈ ಲಿಂಗದೇಹದ ಬಗ್ಗೆ ಸಾವಕಾಶದಿ ಪೊಂದಿಸುತ್ತಲೂ ಪ್ರಾವರಣ ರೂಪದಲ್ಲಿ ಅಂತ ಬಂತಲ್ಲ, ಅದಕ್ಕೆ ಕೆಲವು ದೃಷ್ಟಾಂತಗಳನ್ನು ಕೊಡಬಹುದು. ಈ ಶೇಂಗಾ ಬೀಜ ಇರ್ತದಲ್ಲ, ಒಳಗಿನ ಬೀಜ ಇರ್ತದೆ, ಅದಕ್ಕೆ ಹೊರಗೆ ಸುತ್ತಲೂ ಸಿಪ್ಪೆ ಇರ್ತದೆ. ಅದನ್ನು ಅಲುಗಾಡಿಸಿ ನೋಡಿದರೆ ಒಳಗಿರುವಂಥ ಬೀಜದ ಅಸ್ತಿತ್ವ ಗೊತ್ತಾಗ್ತದೆ. ಆದರೆ ಆ ಬೀಜಕ್ಕೂ ಮೇಲಿರುವಂಥ ಸಿಪ್ಪೆಗೂ ನಡುವೆ ಅವಕಾಶ ಇದೆ, ಪೂರ್ಣ ಅಂಟಿಕೊಂಡಿಲ್ಲ ಅದು. ಹಾಗೆ ಜೀವ ಒಳಗಿದ್ದಾನೆ, ಅವನ ಸುತ್ತಲೂ ಈ ಲಿಂಗದೇಹ ಅಂತ ಅನ್ನೋದಿದೆ. ಜೀವನ ಒಳಗಿನ ಸ್ವರೂಪ ಯಾವ ಥರದ್ದಿದೆಯೋ ಆ ಥರವೇ ಈ ಲಿಂಗದೇಹ ಆ ಜೀವನನ್ನ ಸುತ್ತಲೂ ಕವಿದುಕೊಂಡಿದೆ ಅಂತ ತಿಳಿದುಕೊಳ್ಬೇಕು. ಕೆಲವೊಂದು ಕಡೆ ಈ ಲಿಂಗದೇಹವನ್ನು ಬೇರೆ ಥರ ವರ್ಣನೆ ಮಾಡಿದ್ದಿದೆ. ಶಕ್ತಿಯುಕ್ತಂ ಸೂಕ್ಷ್ಮತಮಂ ಲಿಂಗ ಶರೀರಂ ಕ್ಷೀರಂ ನೀರೇಣೇವ ಜೀವಚಿತಾ ಸಂಮಿಲಿತಂ ಅಂತ ಇದು ಅರಣ್ಯಕಾಚಾರ್ಯರು ಅಥವಾ ವಿಷ್ಣು ತೀರ್ಥರು ಅಂತ, ಮಾದನೂರು ವಿಷ್ಣು ತೀರ್ಥರು ಅಂತಾರೆ. ಅವರು ರಚನೆ ಮಾಡಿದಂಥ ಷೋಡಶಿ ಚತುರ್ದಶಿ ಅಂತ ಒಂದು ಗ್ರಂಥ. ಅದರಲ್ಲಿ ಈ ಲಿಂಗದೇಹವನ್ನು ಲಿಂಗದೇಹ ಮತ್ತು ಸ್ವರೂಪ ದೇಹಗಳೆರಡೂ ಕೂಡ ಹಾಲು ನೀರಿನಂತೆ ಪರಸ್ಪರ ಸಮ್ಮಿಶ್ರಾಗಿರ್ತವೆ ಅಂತ ವರ್ಣನೆ ಮಾಡ್ತಾರೆ ಅವರು. ಹೀಗೆ ಅಲ್ಲಿರುವಂಥ ವರ್ಣನೆಗೂ ಇಲ್ಲಿ ಬಂದಿರುವಂಥ ವರ್ಣನೆಗೂ ಹೊಂದಾಣಿಕೆ ಆಗೋದಿಲ್ಲ. ಆದರೂ ಎಲ್ಲಿ ಯಾವ ಥರದ ವರ್ಣನೆ ಇದೆ ಅಂತ ಅನ್ನೋದನ್ನು ಕೇವಲ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಹೇಳಿದೆ ಅಷ್ಟೇ. ಹಾಲು ನೀರಿನಂತೆ ಪರಸ್ಪರ ಹೊಂದಿಕೊಂಡಿದ್ರೆ ಅವೆರಡೂ ಅಂಟಿಕೊಂಡಿರಬೇಕು, ಸ್ವರೂಪ ದೇಹ ಮತ್ತು ಈ ಲಿಂಗದೇಹ ಎರಡೂ ಕೂಡ. ಆದರೆ ಇಲ್ಲಿ ಹೇಳಿದಂತೆ ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ, ಅದಕ್ಕೆ ನಡುವೆ ಅವಕಾಶ ಇದೆ. ಅವಕಾಶ ಇರೋದ್ರಿಂದ ಅವೆರಡೂ ಅಂಟಿಕೊಂಡಿಲ್ಲ. ಪ್ರಕೃತ್ಯಂಶಾಹಿತೆ ಸರ್ವೇ ಸಾಚ ಸೂಕ್ಷ್ಮಾನುರೂಪಿಣಿ ನಚ ತಸ್ಯಾಸ್ತದಾಕಾರ ವಿಕೃತೌ ಸ್ಥೂಲ ರೇಣುತ ಭವೇತ್ ಪರಂ ಪುಮಾಕಾರೇ ಪುಂರೂಪಾನುಸೃತಿರ್ಗತಿ. ಈ ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕಾದಲ್ಲಿ ಗುಣಸೌರಭದಲ್ಲಿ ಕೆಲವು ಶ್ಲೋಕಗಳು. ಆ ಲಿಂಗದೇಹ ಅಂದ್ರೆ ಏನು, ಅದು ಇರ್ತದೆ ಹೇಗೆ ಅಂತ ಅನ್ನೋದ್ರ ಬಗ್ಗೆ ಕೆಲವು ವಿವರಣೆಗಳು. ಲಿಂಗ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಹೇತು ಅಂತ ಅರ್ಥ. ಹಿಂದೊಂದು ಬಾರಿ ಹೇಳಿದ್ದೆ, ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಅಂತ 3 ಪ್ರಮಾಣಗಳಿವೆ. ಅದರಲ್ಲಿ ಪ್ರತ್ಯಕ್ಷ ಅಂದ್ರೆ ಕಣ್ಣಿಂದ ನಾವು ನೋಡುವಂಥದ್ದು, ಕಿವಿಯಿಂದ ಕೇಳುವಂಥದ್ದು, ಚರ್ಮದಿಂದ ಅನುಭವಿಸುವಂಥದ್ದು, ಇದಕ್ಕೆಲ್ಲ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ. ಅನುಮಾನ ಪ್ರಮಾಣ ಅಂತಂದ್ರೆ ಒಂದು ಹೇತುವನ್ನು ನೋಡಿ ಅದರ ಮೂಲಕ ಮತ್ತೊಂದು ವಸ್ತುವನ್ನು ಊಹಿಸೋದು. ದೂರದಲ್ಲೆಲ್ಲ ಒಂದು ಗುಡಿಸಲು, ಆ ಗುಡಿಸಲಿನ ಹೊರಗೆ ಹೊಗೆ ಬರ್ತಿದೆ, ಹೊಗೆ ಬರ್ತಿದ್ದನ್ನು ನೋಡಿ ಒಳಗೆ ಬೆಂಕಿ ಇದ್ದಿರಬೇಕು ಅಂತ ಊಹೆ ಮಾಡಿದರೆ ಅದನ್ನು ಅನುಮಾನ ಪ್ರಮಾಣ ಅಂತ ಕರೀತಾರೆ. ಯಾಕೆಂದ್ರೆ ಆ ಅಗ್ನಿ ಬೆಂಕಿ ಅಲ್ಲಿ ಕಣ್ಣಿಗೆ ಕಾಣ್ತಿಲ್ಲ, ಕಣ್ಣಿಗೆ ಕಾಣ್ತಿರೋದು ಹೊಗೆ ಮಾತ್ರ. ಕಾಣಿಸ್ತಿರುವಂತಹ ಹೊಗೆಯ ಮೂಲಕ ಒಳಗಿರುವಂತಹ ಆ ಬೆಂಕಿಯನ್ನು ಊಹೆ ಮಾಡ್ತೀವಲ್ಲ, ಅದನ್ನು ಅನುಮಾನ ಪ್ರಮಾಣ ಅಂತ ಕರೀತಾರೆ. ಅದರಂತೆ ಈ ಲಿಂಗದೇಹ ಇದೆಯಲ್ಲ, ಲಿಂಗದೇಹವನ್ನ ಆ ಹೊಗೆಯ ಸ್ಥಾನದಲ್ಲಿ ನಿಲ್ಲಿಸಬಹುದು. ಹೊಗೆಯನ್ನು ಕೂಡ ಲಿಂಗ ಅಂತಾನೆ ಕರೀತಾರೆ. ಲಿಂಗ ಅಂದ್ರೆ ಕಾರಣ ಅಂತ ಅರ್ಥ. ಹೊಗೆಯನ್ನು ಗಮನಿಸಿ ಹೇಗೆ ಒಳಗಿರುವಂತಹ ಬೆಂಕಿಯನ್ನು ತಿಳ್ಕೋತಾರೋ ಅದರಂತೆ ಲಿಂಗದೇಹವನ್ನು ನೋಡಿ ಲಿಂಗದೇಹದ ಆಕಾರಕ್ಕೆ ಹೊಂದಿಕೊಂಡೇ ಲಿಂಗದೇಹದ ಆಕಾರದಂತೆಯೇ ಸ್ವರೂಪ ದೇಹವು ಕೂಡ ಇದೆ ಅಂತ ತಿಳ್ಕೊಳ್ಬೇಕು. ಗತಾಸ್ತೆ ತತ್ಸಮಾಕಾರ ತದ್ದೇಹತ್ವಂ ಚಲೇಭಿರೇ ತಲ್ಲಿಂಗತಾತೇಷಾಂ ತತ್ತದ್ರೂಪ ಅನುಮಾಪನಾತ್. ಈ ಲಿಂಗದೇಹವನ್ನು ಗಮನಿಸಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆದರೂ ಜ್ಞಾನಿಗಳು ಯಾರಾದರೂ ಆ ಲಿಂಗದೇಹವನ್ನು ನೋಡಿದರೆ ಒಳಗಿರುವಂತಹ ಸ್ವರೂಪ ದೇಹ ಹೀಗೆ ಇದ್ದಿರಬೇಕು ಅಂತ ಊಹೆ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಅದನ್ನ ಲಿಂಗ ಅನ್ನೋ ಶಬ್ದದಿಂದ ಕರೆದಿದ್ದೇ ಒಳಗಿರುವಂತಹ ಸ್ವರೂಪ ದೇಹಕ್ಕೆ ಅನುಮಾಪಕ, ಒಳಗಿರುವಂತಹ ಸ್ವರೂಪ ದೇಹದ ಜ್ಞಾನಕ್ಕೆ ಕಾರಣ ಅನ್ನೋ ದೃಷ್ಟಿಯಿಂದ ಅದನ್ನು ಲಿಂಗದೇಹ ಅಂತ ಹೇಳ್ತಾರೆ. ಅತಾದೃಶಾಃ ತಾದೃಶಾಶ್ಚ ಬಾಹ್ಯದೇಹಾಃ ಸ್ಯುಃ ಅಂಹಸ ಅಥೋ ನ ಲಿಂಗತೈತೇಷಾಂ ಸಹ ಅನಾದಿಹಿ ಸಾಧಯಸ್ತ್ವಿಮೆ. ಹೊರಗಿರುವಂಥ ದೇಹಗಳು, ಈ ಅನಿರುದ್ಧ ದೇಹ ಮತ್ತು ಬಾಹ್ಯ ದೇಹ ಇವೆಯಲ್ಲ, ಇವು ಒಳಗಿನ ಸ್ವರೂಪ ದೇಹಕ್ಕೆ ಅನುಸಾರವಾಗಿರಬೇಕಾಗಿಲ್ಲ. ಒಳಗಿನ ಸ್ವರೂಪ ಯಾವುದೋ ಗಿಳಿಯ ರೂಪದಲ್ಲಿರಬಹುದು, ಮತ್ಯಾವುದೋ ಇನ್ನೊಂದು ಪ್ರಾಣಿಯ ರೂಪದಲ್ಲಿರಬಹುದು, ಮತ್ಯಾವುದೋ ಮುಖ ಇರಬಹುದು, ಕೈಗಳೆಷ್ಟೋ ಇದ್ದಿರಬಹುದು. ಆದರೆ ಹೊರಗಿನ ಸ್ವರೂಪ ದೇಹ ಮತ್ತು ಅನಿರುದ್ಧ ದೇಹ ಇದಕ್ಕೆ ವಿಭಿನ್ನವಾಗಿಯೇ ಇರ್ತವೆ.
ಅದನ್ನು ಹೊಂದಿಕೊಂಡೇ ಹಾಗೇ ಇರಬೇಕಂತ ನಿಯಮ ಏನಿಲ್ಲ. ಅತಾದೃಶಃ ತಾದೃಶಾಶ್ಚ, ಹೊರಗಿನ ಸ್ವರೂಪ ದೇಹಗಳು ಲಿಂಗದೇಹಕ್ಕೆ ಸದೃಶವಾಗಿಯೂ ಇರಬಹುದು, ಅದು ಇಲ್ಲದೇನೂ ಇರಬಹುದು. ಆದ್ರಿಂದ ಅವುಗಳನ್ನು ಲಿಂಗದೇಹ ಅಂತ ಕರೆಯೋದಿಲ್ಲ, ಬಾಹ್ಯ ದೇಹ ಅಂತ ಕರೀತಾರೆ. ಸಹ ಅನಾದಿ, ಲಿಂಗದೇಹ ಅನಾದಿಯಾಗಿದೆ. ಸಾಧಯಸ್ತು ಇಮೆ, ಈ ಸ್ವರೂಪ ದೇಹ ಮತ್ತು ಅನಿರುದ್ಧ ದೇಹಗಳು ಸಾದಿಗಳಾಗಿವೆ. ಅಂದ್ರೆ ಒಂದು ದಿವಸ ಹುಟ್ಟಿವೆ, ಮತ್ತೊಂದು ದಿವಸ ನಾಶ ಆಗ್ತವೆ. ಹೀಗೆ ಲಿಂಗದೇಹದ ಬಗ್ಗೆ ಕೊಟ್ಟಿರುವಂತಹ ವಿವರಣೆ ಯುಕ್ತಿ ಮಲ್ಲಿಕಾದ ಗುಣಸೌರಭದ 197, 198ನೇ ಶ್ಲೋಕಗಳ ವಿವರಣೆ ಅದು. ಹೀಗೆ ಈ ಜಗನ್ನಾಥದಾಸರ ಈ ಹರಿಕಥಾಮೃತಸಾರ ಏನಿದೆ, ವಾದಿರಾಜರ ಕೋಶಕ್ಕೊಪ್ಪುವಂಥ ಹರಿಕಥಾಮೃತಸಾರ ಅಂತ ಅವರು ಅದನ್ನು ವರ್ಣನೆ ಮಾಡ್ತಾರೆ. ಹಾಗಾಗಿ ವಾದಿರಾಜರ ಅಭಿಪ್ರಾಯ ಮತ್ತು ಜಗನ್ನಾಥದಾಸರ ಅಭಿಪ್ರಾಯ ಈ ಲಿಂಗದೇಹದ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಒಂದೇ ಆಗಿರ್ತದೆ ಅಂತ ತಿಳ್ಕೊಳ್ಬೇಕು. ಅಂತೂ ಈ ಲಿಂಗದೇಹ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಆ ವಿರಜಾ ನದಿಯಲ್ಲಿ ಜೀವ ಸ್ನಾನ ಮಾಡಿದಾಗ ಹೊರಟು ಹೋಗ್ತದೆ. ಆರಧಿಕ ದಶ ಕಳೆಗಳುಳ್ಳ ಶರೀರ ಅನಿರುದ್ಧಗಳ ಮಧ್ಯದಿ ಸೇರಿ ಇಪ್ಪುದು ಜೀವ ಪರಮಾಚ್ಛಾದಿಕ ದ್ವಯವು. ಬಾರದಂದದಿ ದಾನವರನು ಅತಿ ದೂರ ಗೈಸುತ್ತ ಶ್ರೀ ಜನಾರ್ದನ ಮೂರು ಗುಣದೊಳಗಿಪ್ಪನೆಂದಿಗೂ ತ್ರಿವೃತು ಎಂದೆನಿಸಿ. ಈ ಲಿಂಗದೇಹದಲ್ಲಿ 16 ಕಲಾಗಳಿವೆ. 16 ಕಲಾಗಳನ್ನು ಒಳಗೊಂಡದ್ದು ಈ ಲಿಂಗದೇಹ. ಲಿಂಗದೇಹ ಮತ್ತು ಅನಿರುದ್ಧ ದೇಹ ಅಂದ್ರೆ ಜೀವನಿಗೆ ಸಂಬಂಧಪಟ್ಟಂತ ಒಟ್ಟು 4 ದೇಹ ಏನಿದೆ, ಅದರಲ್ಲಿ 2ನೇ ಲಿಂಗದೇಹ ಮತ್ತು 3ನೇ ಅನಿರುದ್ಧ ದೇಹ. ಇವೆರಡರ ನಡುವೆ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅಂತ 2 ತೆರೆಗಳಿವೆ. ಅದೇನು ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅಂತಂದ್ರೆ, ಹೆಸರೇ ಹೇಳುವಂತೆ ಆಚ್ಛಾದಕ ಅಂತಂದ್ರೆ ಈ ಚಾದರ್ ಅಂತೀವಲ್ಲ, ಚಾದರ್ ಅನ್ನೋ ಶಬ್ದಕ್ಕೂ ಆಚ್ಛಾದಕ ಅನ್ನೋದಕ್ಕೂ ಒಂದೇ ಅರ್ಥ, ಹೊದಿಕೆ ಅಂತ ಅರ್ಥ. ಜೀವ ಆಚ್ಛಾದಿಕ ಅಂತಂದ್ರೆ ಜೀವನ ಮೇಲೆ ಒಂದು ಹೊದಿಕೆ, ಪರಮಾಚ್ಛಾದಿಕ ಅಂದ್ರೆ ಪರಮಾತ್ಮ ಮೇಲೊಂದು ಹೊದಿಕೆ. ನಮಗೆ ಯಾವುದೇ ವಸ್ತು ಕಾಣಿಸ್ಬೇಕಾದ್ರೆ ನಾವು ಯಾವ ವಸ್ತು ನೋಡ್ಲಿಕ್ಕೆ ಹೊರಟಿರ್ತೀವೋ ಆ ವಸ್ತುವಿನ ಮೇಲೆ ಯಾವುದೇ ಹೊದಿಕೆ ಇರಬಾರ್ದು. ಆ ವಸ್ತು ತೆರೆದುಕೊಂಡಿರ್ಬೇಕು. ಮತ್ತೆ ನಮ್ಮ ಮೇಲೆ, ನಮ್ಮ ಕಣ್ಣಿಗೂ ಕೂಡ ಯಾವುದೇ ಆಚ್ಛಾದಕ ಪರದೆ ಇರಬಾರ್ದು. ಹೀಗೆ ಎರಡೂ ಕಡೆ ಪರದೆ ಇಲ್ಲದೆ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ನೋಡ್ಲಿಕ್ಕೆ ಸಾಧ್ಯ. ಈ ಜೀವನಿಗೆ ತನ್ನ ಜ್ಞಾನವೂ ಇಲ್ಲ, ಪರಮಾತ್ಮ ಜ್ಞಾನವೂ ಇಲ್ಲ. ಹೀಗೆಲ್ಲ ಆಗ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ಅವನಿಗೆ 2 ಚಾದರಗಳಿವೆ. ಆ 2 ಚಾದರಗಳನ್ನ ಆತ ತೆಗೆದುಕೊಳ್ಳಿಕ್ಕೆ ಸಮರ್ಥ ಆಗಬೇಕು, ದೂರ ಬಿಸಾಕ್ಲಿಕ್ಕೆ ಸಮರ್ಥ ಆಗಬೇಕು. ದೂರ ಬಿಸಾಕಿದ್ರೆ ಅವನಿಗೆ ಪರಮಾತ್ಮನ ಜ್ಞಾನ, ತನ್ನ ಜ್ಞಾನ ಅವೆರಡು ಪ್ರತ್ಯೇಕ ಇಲ್ಲ, 2 ಒಟ್ಟೊಟ್ಟಿಗೆ ಆಗಿಬಿಡ್ತಾವು. ಮೊದಲು ತನ್ನನ್ನು ತಿಳ್ಕೊಂಡು ಆಮೇಲೆ ಪರಮಾತ್ಮನ ತಿಳ್ಕೊಳ್ಳೋದಂತಾಗ್ಲಿ, ಪರಮಾತ್ಮನ ತಿಳ್ಕೊಂಡು ಆಮೇಲೆ ತನ್ನನ್ನು ತಿಳ್ಕೊಳ್ಳೋದಂತಾಗ್ಲಿ ಅಲ್ಲ. ಆ ಸ್ಥಿತಿಗೆ ತಲುಪಿದಾಗ, ಅಂಥ ಪಕ್ವ ಸ್ಥಿತಿಗೆ ತಲುಪಿದಾಗ ತನ್ನನ್ನು ತಿಳ್ಕೊಂಡಿರ್ತಾನೆ, ಪರಮಾತ್ಮನನ್ನು ತಿಳ್ಕೊಳ್ತಾನೆ. ಹೀಗೆ ಲಿಂಗದೇಹ ಮತ್ತು ಅನಿರುದ್ಧ ದೇಹಗಳ ನಡುವೆ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅಂತ ಇನ್ನು 2 ತೆರೆಗಳಿವೆ. ಪರಮಾತ್ಮ ಸಂತುಷ್ಟನಾದಾಗ, ನಾವು ಮಾಡಿದಂಥ ಸಾಧನೆಯನ್ನು ಗಮನಿಸಿ ಆತ ಸಂತುಷ್ಟನಾದ್ರೆ ಜೀವನ ಸ್ವರೂಪದ ಮೇಲೊಂದು ಹೊದಿಕೆ ಇದೆಯಲ್ಲ, ಆ ಹೊದಿಕೆಯನ್ನು ತೆಗೆದು ಬಿಸಾಕ್ತಾನೆ. ಮತ್ತು ತನಗೊಂದು ಹೊದಿಕೆ ಇದೆಯಲ್ಲ, ತನ್ನ ಹೊದಿಕೆಯನ್ನು ಸ್ವಲ್ಪ ಸರಿಸ್ತಾನೆ. ಸರಿಸಿದಾಗ ಜೀವ ಪರಮಾತ್ಮನನ್ನು ನೋಡ್ಲಿಕ್ಕೆ ಸಮರ್ಥನಾಗ್ತಾನೆ. ಸ್ವಲ್ಪ ಸರಿಸೋದು ಅಂದ್ರೆ ಯಾಕೆ? ಪೂರ್ಣ ಸರಿಸೋದಿಲ್ಲ ಅವನು. ಪೂರ್ಣ ಸೇರಿಸಿಬಿಟ್ರೆ ಎಲ್ಲರಿಗೂ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೂ ಎಷ್ಟೋ ಜನ ಇದ್ದಾರಲ್ಲ ಪರಮಾತ್ಮನ ಬಗ್ಗೆ ಅಜ್ಞಾನ ಇದ್ದವರು, ಪರಮಾತ್ಮನನ್ನ ಕಾಣ್ಲಿಕ್ಕೆ ಇನ್ನೂ ಕೂಡ ಸಾಕಷ್ಟು ಸಾಧನೆ ಮಾಡದೇ ಇದ್ದವರು. ಅದಕ್ಕಾಗಿ ಸ್ವಲ್ಪ ಸರಿಸ್ತಾನೆ ತನ್ನ ಪರದೆಯನ್ನ. ಆಗ ಈ ಪರಮಾತ್ಮ ಜೀವ ಪರಮಾತ್ಮನನ್ನ ನೋಡ್ಲಿಕ್ಕೆ ಸಮರ್ಥನಾಗ್ತಾನೆ. 6 ದಶ ಕಳೆಗಳುಳ್ಳ ಶರೀರ ಯಾವುದು? ಈ ಲಿಂಗ ಅಂದ್ರೆ ಲಿಂಗ ಶರೀರ ಮತ್ತು ಅನಿರುದ್ಧಗಳ ಮಧ್ಯದಿ, ಇವೆರಡರ ನಡುವೆ ಸೇರಿ ಇಪ್ಪುದು ಇದೆ. ಯಾವುದಿದೆ? ಜೀವ ಪರಮಾಚ್ಛಾದಿಕ ದ್ವಯವು. ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅನ್ನುವಂಥ 2 ಪರದೆಗಳಲ್ಲಿವೆ. ದಾನವರನು ಅತಿ ದೂರ ಗೈಸುತ್ತ ಶ್ರೀ ಜನಾರ್ದನ ಅಲ್ಲಿದ್ದಾನೆ. ಅವನೇನು ಮಾಡ್ತಾನೆ? ದಾನವರನು ಬಾರದಂದದೆ, ಅವರು ಇಲ್ಲಿ ಬಂದಿರಬಾರದು, ರಾಕ್ಷಸರು ಒಳಗೆ ಬರಬಾರದು, ಒಳಗೆ ಬಂದು ತಮ್ಮ ಪ್ರಭಾವ ತೋರಿಸಬಾರದು. ಬಾರದೆ ಅಂದ್ರೆ ದಾನವರನ್ನು ದೂರ ಇಡುವಂತೆ ದೂರಗೈಸುತ್ತ ಶ್ರೀ ಜನಾರ್ದನ 3 ಗುಣದೊಳಗೆ ಇಪ್ಪನು. 3 ಗುಣಗಳೊಳಗೆ ಆತ ವಾಸ ಮಾಡಿಕೊಂಡಿದ್ದಾನೆ. ಅವನಿಗೆ ಅದರಿಂದ ತ್ರಿವೃತ್ ಅಂತ ಹೀಗೆ ಹೆಸರಿದೆ.
ಈ ಲಿಂಗದೇಹ 6 ಕಲೆಗಳನ್ನು ಒಳಗೊಂಡಿದೆ ಅಂತ ಬಂತಲ್ಲ. 6 ಕಲೆಗಳು ಅಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ತನ್ಮಾತ್ರಗಳು. ತನ್ಮಾತ್ರ ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಹೀಗೆ 5 ಮಹಾಭೂತಗಳಿಗೆ ಸಂಬಂಧಪಟ್ಟಂತ ಒಂದೊಂದು ಗುಣಗಳು. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಇವನ್ನು 5 ತನ್ಮಾತ್ರ ಅಂತ ಕರೀತಾರೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮತ್ತು ಇದಕ್ಕೆಲ್ಲದಕ್ಕೂ ಕೂಡ ಮೂಲಭೂತವಾಗಿ ಮನಸ್ಸು. ಇವನ್ನ ಷೋಡಶ ಕಲಾಗಳು ಅಂತ ಕರೀತಾರೆ. ಆ ಷೋಡಶ ಕಲಾಗಳನ್ನ ಒಳಗೊಂಡದ್ದು ಈ ಲಿಂಗದೇಹ. ಅವನನ್ನ 3 ಗುಣದಲ್ಲಿದ್ದವನು, ಅದರಿಂದ ತ್ರಿವೃತ ಅಂತ ಕರೀತಾರೆ ಅಂತ ಬಂತು. 3 ಗುಣದಲ್ಲಿರೋದು ಅಂತಂದ್ರೆ 3 ಪ್ರಭೇದಗಳಲ್ಲಿ ಇದ್ದಾನೆ. ಪ್ರಭೇದಗಳು 3 ಗುಂಪುಗಳು. 3 ಗುಂಪುಗಳು ಅಂತಂದ್ರೆ ಒಂದು ಮನಸ್ಸು, ಅದು ಒಂದನೇದ್ದು. ಕರ್ಮೇಂದ್ರಿಯಗಳದೊಂದು ಗುಂಪು, ಜ್ಞಾನೇಂದ್ರಿಯಗಳದೊಂದು ಗುಂಪು. ಹೀಗೆ 3 ಗುಂಪಿನಲ್ಲಿದ್ದಾನೆ. ಅದರಿಂದ ಅವನನ್ನು ತ್ರಿವೃತ ಅಂತ ಕರೀತಾರೆ. ಅಥವಾ ಸತ್ವ, ರಜಸ್, ತಮಸ್ ಅನ್ನುವಂಥ 3 ಗುಣಗಳು, ಅವುಗಳಿಗೆ ನಿಯಾಮಕನಾಗಿದ್ದಾನೆ. ಈ ಎಲ್ಲ ಕಾರಣಗಳಿಂದ ಅವನನ್ನು ತ್ರಿವೃತ್ತ ಅಂತ ಕರೀತಾರೆ. 3 ಗುಣದೊಳಗೆ ಇಪ್ಪನು ಎಂದೆಂದಿಗೂ ತ್ರಿವೃತ ಎಂದೆನಿಸಿ. ಹೀಗೆ ಆ ಪರಮಾತ್ಮನಿಗೆ ತ್ರಿವೃತ ಅಂತ ಹೆಸರಿದೆ. ತಥಾನ್ಯ ಪ್ರಕೃತಿ ದುಷ್ಟೇ ದೃಷು ಪ್ರಾತಿಸ್ವಿಕಂ ಸ್ಥಿತೆ ಸ್ವಗುಣಾಚ್ಛಾದಿಕಾತ್ವೇಕ ಪರಮಾಚ್ಛಾದಿಕಾ ಅಪರ ಸ್ವಗುಣಾಚ್ಛಾದಿಕಾಂ ಹತ್ವ ಪರಮಾಚ್ಛಾದಿಕಾಂ ಪರಃ ವ್ಯಾಹುಟ್ಯ ಮೋಕ್ಷ ಪದವಿ ದದಾತಿ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಕೆಲವು ವಾಕ್ಯಗಳಿವು. ಸ್ವಗುಣಾಚ್ಛಾದಿಕಾಂ ಹತ್ವ, ಈ ಜೀವನಿಗೆ ಆಚ್ಛಾದಿಕವಾಗಿರುವಂತಹ ಪರದೆ ಏನಿದೆ ಅದನ್ನ ಪೂರ್ಣವಾಗಿ ನಾಶ ಮಾಡ್ತಾನೆ. ಇನ್ನು ಪರಮಾಚ್ಛಾದಿಕಾಂ, ಪರಮಾತ್ಮನಿಗೆ ಆವರಣ ಏನಿದೆಯಲ್ಲ ಅದನ್ನು ವ್ಯಾಹುಟ್ಯ ಸ್ವಲ್ಪ ಸರಿಸ್ತಾನೆ, ಪೂರ್ಣ ನಾಶ ಮಾಡೋದಿಲ್ಲ. ಹೀಗೆ ಆ ಜೀವನಿಗೆ ಆತ ಜ್ಞಾನ ಕೊಡ್ತಾನೆ. ರುದ್ರ ಮೊದಲಾದ ಅಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು. ಇದ್ದು ಕೆಲಸವ ಮಾಡರು ಅಲ್ಲಿಂದಿತ್ತ ಸ್ಥೂಲದಲ್ಲಿ. ಕ್ರುದ್ಧ ಖಳ ದಿವಿಜರು ಪರಸ್ಪರ ಸ್ಪರ್ಧೆಯಿಂದಲೇ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವರು ಪ್ರಾಣೇಶನ ಆಜ್ಞೆಯಲ್ಲಿ. ಇನ್ನು ಉಳಿದ ದೇವತೆಗಳಿಗೆ ಅವರು ಅನಿರುದ್ಧ ದೇಹದಲ್ಲಿ ಇರ್ತಾರೆ. ಅಂದರೆ ಯಾವ್ಯಾವ ದೇವತೆಗಳು ಎಲ್ಲೆಲ್ಲಿ ಇದ್ದು ಈ ಜೀವನಿಗೆ ಆಗಬೇಕಾದಂಥ ಕೆಲಸಗಳನ್ನು ಹೇಗೆ ಮಾಡ್ತಾರೆ, ಆ ಜೀವನವನ್ನು ಹೇಗೆ ಅನುಗ್ರಹಿಸ್ತಾರೆ ಅಂತೆಲ್ಲ ಇಲ್ಲಿ ಹೇಳ್ತಿದ್ದಾರೆ. ಅವರಿಗೆ ಅನಿರುದ್ಧ ದೇಹವೇ ಮನೆ. ಅನಿರುದ್ಧ ದೇಹದಲ್ಲಿದ್ದುಕೊಂಡು ಅವರು ಈ ಜೀವನನ್ನು ನಿಯಂತ್ರಿಸ್ತಾರೆ. ಅನಿರುದ್ಧ ದೇಹವೇ ಮನೆ ಎನಿಸುವುದು. ಇದ್ದು ಕೆಲಸವ ಮಾಡರು. ಅಲ್ಲಿ ಅವರು ಅದಕ್ಕಿಂತ ಒಳಗೆ ಅವರು ಏನು ಪ್ರವೇಶ ಮಾಡೋದಿಲ್ಲ, ಅಲ್ಲಿ ಕೆಲಸವನ್ನು ಮಾಡಿಸೋದಿಲ್ಲ. ಅಲ್ಲಿಂದಿತ್ತ ಸ್ಥೂಲದಲ್ಲಿ, ಸ್ಥೂಲ ಕಾಯದಲ್ಲಿ ಮಾತ್ರ ಅವರಿದ್ದಾರೆ. ಅಲ್ಲಿದ್ದು ಮಾತ್ರ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ. ಕ್ರುದ್ಧ ಖಳ ದಿವಿಜರು, ಈ ಸ್ಥೂಲ ಶರೀರದಲ್ಲಿ ದೈತ್ಯರು ಕೂಡ ತಾವು ಪ್ರವೇಶ ಮಾಡಲಿಕ್ಕೆ ಕಾಯ್ತಿರ್ತಾರೆ. ಮಾಡಿಸಿ ಈ ಜೀವನ ಮೂಲಕ ದುಷ್ಟಕೃತ್ಯಗಳನ್ನು ಮಾಡಿಸಬೇಕು ಅಂತ ಕಾಯ್ತಿರ್ತಾರೆ. ಹೀಗೆ ಆ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರದಲ್ಲಿ ದೇವತೆಗಳು ಮತ್ತು ದೈತ್ಯರು ಇವರ ನಡುವೆ ಯಾವಾಗಲೂ ಒಂದು ಸ್ಪರ್ಧೆ ನಡೆದಿರ್ತದೆ. ಯಾರಿಗೆ ಮೇಲ್ಗೈ ಆಗಬೇಕು, ಯಾರು ಕೆಳಗುಳಿಬೇಕು ಅಂತ ಈಗ ಒಂದು ಸ್ಪರ್ಧೆ ನಡೆದಿರ್ತದೆ. ಕ್ರುದ್ಧ ಖಳ ದಿವಿಜರು, ದಿವಿಜರು ಅಂದ್ರೆ ದೇವತೆಗಳು. ಕ್ರುದ್ಧರು ಅಂತಂದ್ರೆ ಈ ದುಷ್ಟರಾದಂಥ ರಾಕ್ಷಸರು. ಅವರು ಪರಸ್ಪರ ಸ್ಪರ್ಧೆಯಿಂದಲೇ ಯಾವತ್ತೂ ಕೂಡ ಒಳ್ಳೆಯ ಕೆಲಸಕ್ಕಾಗಿ ಮತ್ತು ಕೆಟ್ಟ ಕೆಲಸಕ್ಕಾಗಿ ಅವರು ಸ್ಪರ್ಧೆ ಮಾಡ್ತಿರ್ತಾರೆ. ಸ್ಪರ್ಧೆಯಿಂದಲೇ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವರು. ದ್ವಂದ್ವ ಕರ್ಮ ಅಂದ್ರೆ ಪಾಪ ಪುಣ್ಯ, ಒಳ್ಳೆಯ ಕೆಲಸ ಕೆಟ್ಟ ಕೆಲಸ, ಹೀಗೆ ಎಲ್ಲಾ ಥರದ ಕೆಲಸಗಳನ್ನು ಕೂಡ ಅವರು ಮಾಡಿಸ್ತಾ ಇರ್ತಾರೆ. ಸಮೃದ್ಧಿಗಳನ್ನು ಆಚರಿಸುವರು. ಇದೆಲ್ಲ ಹೇಗೆ ಅಂದ್ರೆ ಪ್ರಾಣೇಶನ ಆಜ್ಞೆಯಲ್ಲಿ. ಒಳಗೆ ಮುಖ್ಯವಾಗಿ ಇರ್ತಾನೆ ಅವನು. ಇಂಥ ಕೆಲಸಗಳನ್ನ ಈ ಆ ದೇವತೆಗಳ ಮೂಲಕ ಮತ್ತು ದೈತ್ಯರ ಮೂಲಕ ಮಾಡಿಸ್ತಾನೆ. ಇದೆಲ್ಲ ಆ ಜೀವನ ಸ್ವರೂಪವನ್ನು ಹೊಂದ್ಕೊಂಡಿದೆ. ಜೀವ ಸಜ್ಜನಾಗಿದ್ರೆ ಅಲ್ಲಿ ದೇವತೆಗಳ ಮೇಲ್ಗೈ ಆಗ್ತದೆ. ಜೀವ ದುರ್ಜನಾಗಿದ್ರೆ, ಯೋಗ್ಯತೆಯಿಂದ ಕಡಿಮೆಯವನಾಗಿದ್ರೆ ಅಲ್ಲಿ ದೈತ್ಯರ ಮೇಲ್ಗೈ ಆಗ್ತದೆ. ಸಮೃದ್ಧಿಗಳನ್ನು ಆಚರಿಸುವರು ಪ್ರಾಣೇಶನ ಆಜ್ಞೆಯಲ್ಲಿ. ಮಹಿಯೊಳಗೆ ಸುಕ್ಷೇತ್ರ ತೀರ್ಥದಿ ತುಹಿನ ವರ್ಷ ವಸಂತ ಕಾಲದಿ
ದೈಹಿಕ ದೈಶಿಕ ಕಾಲಿಕತ್ರಯ ಧರ್ಮ ಕರ್ಮಗಳ ದ್ರುಹಿಣ ಮೊದಲಾದ ಅಮರರೆಲ್ಲರೂ ವಹಿಸಿ ಗುಣಗಳನ್ನು ಅನುಸರಿಸಿ ಸನ್ನಿಹಿತರಾಗಿದ್ದು ಎಲ್ಲರೊಳು ಮಾಡುವರು ನಿರ್ಭಯದಿ. ದೇವತೆಗಳು ಚತುರ್ಮುಖ ಬ್ರಹ್ಮ ಮೊದಲಾದಂಥ ದೇವತೆಗಳೆಲ್ಲ ಈ ಜೀವನ ಶರೀರದಲ್ಲಿ ಇರ್ತಾರೆ. ಇದ್ದು ಅವನ ಕಡೆಯಿಂದ ನಾನಾ ಥರದ ಕೆಲಸಗಳನ್ನು ಮಾಡಿಸ್ತಾರೆ. ಮಹಿಯೊಳಗೆ ಅಂದ್ರೆ ಮಹಿ ಅಂದ್ರೆ ಭೂಮಿಯಲ್ಲಿ ಸುಕ್ಷೇತ್ರ ತೀರ್ಥದೇ. ಸುಕ್ಷೇತ್ರ ತೀರ್ಥ ಅಂದ್ರೆ ಉತ್ತಮ ತೀರ್ಥಕ್ಷೇತ್ರಗಳು ಅಲ್ಲಿ. ಮತ್ತೆ ತುಹಿನ ಅಂದ್ರೆ ಚಳಿಗಾಲ, ವರ್ಷ ಅಂದ್ರೆ ಮಳೆಗಾಲ, ವಸಂತ ಅಂದ್ರೆ ಬೇಸಿಗೆ ಕಾಲ. ತುಹಿನ ವರ್ಷ ವಸಂತ ಕಾಲದಿ ಅಂತಿದೆ. ಕಾಲದಿ ಅಂತ ಅನ್ನೋದನ್ನ ತುಹಿನ ವರ್ಷ ವಸಂತ ಮೂರಕ್ಕೂ ಕೂಡ ಅನ್ವಯಿಸಬೇಕು. ದೈಹಿಕ ದೈಹಿಕ ಕಾಲಿಕತ್ರಯ ಇದು ಹಿಂದೆನೂ ಕೂಡ ಬಂದಿತ್ತು ಇದೇ ಸಂಧಿಯಲ್ಲಿ. ದೈಹಿಕ ಅಂದ್ರೆ ದೈಹಿಕ ಕಾರ್ಯಗಳು, ದೇಹದಿಂದ ಮಾಡುವಂಥ ಕೆಲಸಗಳು. ದೈಹಿಕ ಕೆಲಸಗಳು ಅಂತಂದ್ರೆ ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋದಾಗ ಮಾಡಬೇಕಾದಂಥ ಕೆಲಸಗಳು. ಕಾಲಿಕ ಕೆಲಸಗಳು ಅಂದ್ರೆ ಶ್ರಾದ್ದ ಮೊದಲಾದಂಥ ಕಾರ್ಯಗಳು, ಒಂದು ನಿರ್ದಿಷ್ಟವಾದ ಕಾಲ ಬಂದಾಗ ಮಾಡಬೇಕಾದಂಥ ಕೆಲಸಗಳನ್ನ ಕಾಲಿಕ ಕಾರ್ಯಗಳು ಅಂತ ಕರೀತಾರೆ. ಕಾಲಿಕತ್ರಯ ಧರ್ಮ ಕರ್ಮಗಳ, ಈ ಧರ್ಮ ಕರ್ಮಗಳನ್ನ ದ್ರುಹಿಣ ಮೊದಲಾದ ಅಮರರೆಲ್ಲರೂ, ದ್ರುಹಿಣ ಅಂದ್ರೆ ಚತುರ್ಮುಖ ಬ್ರಹ್ಮ, ಆ ಬ್ರಹ್ಮ ಮೊದಲಾದಂತಹ ಅಮರರು ದೇವತೆಗಳು ವಹಿಸಿ ಅದನ್ನು ಮಾಡಿಸುವಂತ ಜವಾಬ್ದಾರಿಯನ್ನು ಅವರೇ ವಹಿಸಿಕೊಂಡಿದ್ದಾರೆ. ಗುಣಗಳನ್ನು ಅನುಸರಿಸಿ, ಆ ಜೀವನ ಗುಣಗಳನ್ನು ಅನುಸರಿಸಿ, ಜೀವನ ಸ್ವರೂಪ ಎಂಥದ್ದಿದೆಯೋ, ಅವನ ಹಿನ್ನೆಲೆ ಎಂಥದ್ದಿದೆಯೋ ಅದಕ್ಕನುಸಾರವಾಗಿ ಅವರ ಕಡೆಯಿಂದ ಅವ್ರ ಕೆಲಸಗಳನ್ನು ಮಾಡಿಸ್ತಾರೆ. ಅನುಸರಿಸಿ ಸನ್ನಿಹಿತರಾಗಿದ್ದು, ಆ ಜೀವನ ಶರೀರದಲ್ಲಿ ಸನ್ನಿಹಿತರಾಗಿದ್ದು, ಎಲ್ಲರೊಳು ಸನ್ನಿಹಿತರಾಗಿದ್ದು ಮಾಡುವರು ನಿರ್ಭಯದಿ. ಹೀಗೆ ನಿರ್ಭಯದಿಂದ ಅವರು ಕೆಲಸ ಮಾಡ್ತಾರೆ ಆ ದೇವತೆಗಳು. ಕೇಶ ಸಾವಿರ ವಿಧ ವಿಭಾಗವ ಗೈಸಲೆನಿತು ಇನಿತಿಹ ಸುಷುಮ್ನವು ಆಶಿರಾಂತದಿ ವ್ಯಾಪಿಸಿಹದು ಈ ದೇಹ ಮಧ್ಯದಲ್ಲಿ. ಆ ಸುಷುಮ್ನಕ್ಕೆ ವಜ್ರಿಕಾರ್ಯ ಪ್ರಕಾಶಿನಿ ವೈದ್ಯುತಿಗಳಿಹವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ, ಉತ್ತರ, ಪೂರ್ವ, ದಕ್ಷಿಣಕ್ಕೆ. ಈಗ ಸುಷುಮ್ನ ನಾಡಿ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನು ಹೇಳ್ತಾರೆ. ಹಿಂದೆ ಬಂದಿತ್ತದು. ಸುಷುಮ್ನ ಅಂತ ಒಂದು ನಾಡಿ ಇದೆ. ಅದು ಈ ಮಲಮೂತ್ರ ವಿಸರ್ಜನೇಂದ್ರಿಯಗಳ ನಡುವೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಬ್ರಹ್ಮರಂಧ್ರದ ತನಕ, ತಲೆಯ ತನಕ ಅದರ ವ್ಯಾಪ್ತಿ ಇದೆ. ಆ ಸುಷುಮ್ನ ನಾಡಿ ಏನಿದೆ ಅದಕ್ಕೆ 6 ಚಕ್ರಗಳಿವೆ. ಮಲಮೂತ್ರ ವಿಸರ್ಜನೇಂದ್ರಿಯಗಳ ನಡುವೆ ಒಂದು, ಮತ್ತೆ ಹೊಕ್ಕಳಿನಲ್ಲೊಂದು, ಹೃದಯದಲ್ಲೊಂದು, ಕಂಠದಲ್ಲೊಂದು, ಭ್ರೂಮಧ್ಯದಲ್ಲೊಂದು, ತಲೆಯ ಮೇಲೊಂದು, ಹೀಗೆ ಒಟ್ಟು 6 ಚಕ್ರಗಳಿವೆ. 6 ಚಕ್ರಗಳಲ್ಲಿ ಪರಮಾತ್ಮ ನೆಲೆಸಿರುವಂತಹ ಕಮಲಗಳಿವೆ. ಒಂದೊಂದು ಕಮಲಕ್ಕೆ ಬೇರೆ ಬೇರೆ ಸಂಖ್ಯೆಯ ದಳಗಳು. ಎಲ್ಲ ಕಡೆ ಒಂದೇ ಸಂಖ್ಯೆಯ ದಳಗಳಿಲ್ಲ, ಬೇರೆ ಬೇರೆ ಸಂಖ್ಯೆಯ ದಳಗಳಿವೆ. ಆದರೆ ಈ ಸುಷುಮ್ನ ನಾಡಿ ಎಷ್ಟು ದೊಡ್ಡದಿರ್ತದೆ, ಅದ್ರ ಪ್ರಮಾಣ ಎಷ್ಟು ಅಂತ ಅಲ್ಲಿ ಹೇಳಲಿಲ್ಲ. ಅದನ್ನು ಈಗ ಹೇಳ್ತಿದ್ದಾರೆ ಇಲ್ಲಿ. ಕೇಶ ಸಾಸಿರ ವಿಧ ವಿಭಾಗವ ಗೈಸಲು. ಕೇಶವನ್ನ ಸಾಸಿರ ವಿಧ, ಒಂದು ಕೂದಲನ್ನ 1000 ಭಾಗ ಮಾಡಬೇಕಂತೆ. 1000 ಭಾಗ ಮಾಡಿದರೆ ಗೈಸಲು ಏನಿತ್ತು ಎಷ್ಟಾಗ್ತದೋ 1000 ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತಗೊಳ್ಬೇಕು. ಇನಿತಿವಿಹ ಅಷ್ಟೇ, ಇನಿತಿಹ ಅಲ್ಲ ಅನಿತಿಹ ಅಂತ ಅದನ್ನು ವಿಭಾಗ ಮಾಡಬೇಕು, ಪದಚ್ಛೇದ ಮಾಡ್ಕೋಬೇಕು. ಅಷ್ಟನ್ನೇ ವಿಭಾಗ. ಹೀಗೆ 1000ರಲ್ಲಿ ಒಂದು ಭಾಗಕ್ಕೆ ಈ ಸುಷುಮ್ನಾ ನಾಡಿ ಸಮಾನವಾಗಿದೆ. ಅದು ಆ ಶಿರಾಂತದಿ ವ್ಯಾಪಿಸಿಹುದು ಈ ದೇಹ ಮಧ್ಯದಲ್ಲಿ. ಶಿರಾಂತ ತಲೆಯ ತನಕ ಅದರ ವ್ಯಾಪ್ತಿ ಇದೆ, ದೇಹದ ನಟ್ಟ ನಡುವೆ ಇದೆ ಅದು ಆ ಸುಷುಮ್ನಾ ನಾಡಿ ಅಂತನ್ನೋದು. ಆ ಸುಷುಮ್ನಕ್ಕೆ, ಸುಷುಮ್ನ ಅಂದ್ರೆ ನೋಡ್ಲಿಕ್ಕೆ ಒಂದೇ ಕಾಣಿಸ್ತದೆ, ಕೂದಲೇ ಬಹಳ ಸಣ್ಣದು. ಅದನ್ನು 1000 ವಿಭಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ 1000 ವಿಭಾಗ ಮಾಡಿದರೆ ಎಷ್ಟು, ಒಂದು ಭಾಗ ಎಷ್ಟು ಸೂಕ್ಷ್ಮವಾಗಿರ್ತದೋ ಆ ಒಂದು ಭಾಗವು ಕೂಡ 5 ಭಾಗಗಳನ್ನು ಒಳಗೊಂಡಿದೆ. 5 ಭಾಗಗಳಿಗೆ ಒಂದೊಂದು ಹೆಸರಿದೆ. ಇಲ್ಲಿ 4 ಹೇಳಿದ್ದಾರೆ, ಮುಂದೆ ಮತ್ತೊಂದನ್ನು ಹೇಳ್ತಾರೆ. ಆ ಸುಷುಮ್ನಕ್ಕೆ ವಜ್ರಿಕಾ ಅಂತ ಒಂದು ಭಾಗ, ಪ್ರಕಾಶಿನಿ ಅಂತ ಮತ್ತೊಂದು, ವೈದ್ಯುತ ಅಂತ ಮತ್ತೊಂದು, ಹೀಗೆ 4 ಭಾಗಗಳದಕ್ಕೆ. ವಜ್ರಿಕಾ, ಆರ್ಯ, ಪ್ರಕಾಶಿನಿ,
ವಜ್ರಿಕಾ, ಆರ್ಯ, ಪ್ರಕಾಶಿನಿ, ವೈದ್ಯುತ ಅಂತ ಹೀಗೆ 4 ಭಾಗಗಳು ಪೂರ್ವ, ಪಶ್ಚಿಮ, ಉತ್ತರ, ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳಲ್ಲಿ ಅದೇ ಸುಷುಮ್ನಾ ನಾಡಿಗೆ 4 ಭಾಗಗಳಿವೆ. ಅದು ತಂತ್ರಸಾರದಲ್ಲಿ ಮೂಲಾಧಾರಂ ಸಮಾರಭ್ಯ ತು ಆಮೂರ್ಧಾನಂ ರುಜುಸ್ಥಿತ ಮಧ್ಯೆ ಸುಷುಮ್ನಾ ವಿಜ್ಞೇಯ ವಜ್ರಿಕಾ, ಆರ್ಯ, ಪ್ರಕಾಶಿನಿ, ವೈದ್ಯುತ, ಬ್ರಹ್ಮನಾಡಿ ಸೈವ ಪಂಚಪ್ರಭೇದಿನಿ. ಅದನ್ನು ವಾಸ್ತವಿಕವಾಗಿ 5 ಪ್ರಭೇದ, ನಡುವೊಂದು ಇರಬೇಕು. ಆ ನಡುವಿಗೆ ಇರೋದಕ್ಕೆ ಬ್ರಹ್ಮ ನಾಡಿ ಅಂತ ಕರೀತಾರೆ. ಸುತ್ತಲೂ ಈ 4 ವಜ್ರಿಕಾ, ಆರ್ಯ, ಪ್ರಕಾಶಿನಿ ಮತ್ತು ವೈದ್ಯುತ ಅಂತ. ಅಲ್ಲಿ ಭಗವಂತ ಇದ್ದಾನೆ. ನೀಲವರ್ಣ, ಬಿಳಿಯ ಬಣ್ಣ, ಪಿಂಗಲ ವರ್ಣ, ಹೀಗೆ ನಾನಾ ಥರದ ವರ್ಣಗಳಿರುವಂತಹ ಭಗವಂತ ಅಲ್ಲಿದ್ದಾನೆ. ಅದನ್ನ ಕಳೆದ ಇದೇ ಸಂಧಿಯಲ್ಲಿ ಇದೇ ಸಂಧಿ ಇರಬೇಕು ಅಥವಾ ಹಿಂದಿನ ಸಂಧಿ ಇದ್ದಿರಬೇಕು. ಅಲ್ಲಿ ಈ ನಾಡಿಗಳ ಬಗ್ಗೆ, ಚಕ್ರಗಳ ಬಗ್ಗೆ ವರ್ಣನೆ ಬರುವಾಗ ಹೇಳಿದ್ದೆ. ಆ ನಳಿನ ಭವ ನಾಡಿಯೊಳಗೆ ತ್ರಿಕೋಣ ಚಕ್ರವು 20. ಅಲ್ಲಿ ಕೃಶಾನುಮಂಡಲ ಮಧ್ಯಗನು ಸಂಕರ್ಷಣಾಹ್ವಯನು ಹೀನ ಪಾಪಾತ್ಮಕ ಪುರುಷನ ಹಾನಗೈಸುತ್ತ ದಿನದಿ ವಿಜ್ಞಾನಮಯ ಶ್ರೀ ವಾಸುದೇವನ ಐದಿಸುವ ಕರುಣಿ. ಈ ನಡುವಿನ ಬ್ರಹ್ಮನಾಡಿ ಅಂತಿದೆಯಲ್ಲ, ಸುಷುಮ್ನಾ ನಾಡಿಯ ನಟ್ಟ ನಡುವಿನ ಭಾಗ, ಅದನ್ನು ಬ್ರಹ್ಮನಾಡಿ ಅಂತ ಕರೀತಾರೆ. ಅದನ್ನೇ ಇಲ್ಲಿ ದಾಸರು ನಳಿನ ಭವನಾಡಿ ಅಂತ ಕರೆದರು. ನಳಿನ ಅಂದ್ರೆ ಕಮಲ ಭವ ಅಂದ್ರೆ ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮನಾಡಿಯೊಳಗೆ ತ್ರಿಕೋಣ ಚಕ್ರವು 3 ಮೂಲೆಗಳ ಒಂದು ಚಕ್ರ ಇದೆ. ಆ 3 ಮೂಲೆಗಳ ಚಕ್ರವಿದೆ 20. ಅಲ್ಲಿ ಕೃಶಾನುಮಂಡಲ ಮಧ್ಯಗನು. ಆ ಚಕ್ರದಲ್ಲಿ ಕೃಶಾನುಮಂಡಲ, ಕೃಶಾನು ಅಂದ್ರೆ ಅಗ್ನಿಮಂಡಲದಲ್ಲಿ ಸಂಕರ್ಷಣ ಅನ್ನುವಂಥ ಪರಮಾತ್ಮ ಇದ್ದಾನೆ. ಇದ್ದವನೇನ್ ಮಾಡ್ತಾನೆ, ಆತ ಆ ಪಾಪ ಪುರುಷನನ್ನು ಸುಟ್ಟಾಕ್ತಾನೆ. ಹೀನ ಪಾಪಾತ್ಮಕ ಪುರುಷನ ಹಾನಿಗೈಸುವ, ಪುರುಷನ ದಹನಗೈಸುವ. ಇದು ಕೂಡ ಹಿಂದೆ ಬಂದಿತ್ತು. ದೇವತಾ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು, ಜಪಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಪಾಪ ಪುರುಷ ಏನಿರ್ತಾನೆ ಅವನನ್ನು ಕರೆದು ಅವನನ್ನು ಸುಟ್ಟಾಕಿ, ಮೊದಲು ಅವನನ್ನು ಒಣಗಿಸಿ, ಆಮೇಲೆ ಸುಟ್ಟಾಕಿ ಅವನ ಭಸ್ಮವನ್ನು ಹೊರಗೆ ಹಾಕಿ, ಮುಂದೆ ಇಡೀ ಶರೀರವನ್ನ ಅಮೃತದಿಂದ ತೊಯಿಸಿ, ಆಮೇಲೆ ಜಪ ಪೂಜಾ ಇತ್ಯಾದಿಗಳನ್ನು ಪ್ರಾರಂಭ ಮಾಡಬೇಕು. ಅದನ್ನು ಪಾಪ ಪುರುಷ ವಿಸರ್ಜನಾ ಅಂತ ಕರೀತಾರೆ ಅಂತ ಹಿಂದೆ ಒಂದ್ ಕಡೆ ಬಂದಿತ್ತು. ಅದನ್ನೇ ದಾಸರು ಮತ್ತೊಂದ್ಸರಿ ಹೇಳ್ತಿದ್ದಾರಷ್ಟೇ. ಹೀನ ಪಾಪಾತ್ಮಕ ಪುರುಷನ, ದುಷ್ಟನಾದಂತಹ ಪಾಪ ಪುರುಷನ ದಹನಗೈಸುತ್ತ. ದಹನ ಅಂದ್ರೆ ದಹನ, ಸುಟ್ಟಾಕುವಿಕೆ ಅಂತ ಅರ್ಥ. ಛಂದಸ್ಸಿಗನುಸಾರವಾಗಿ ದಹನ ಅಂತಿನದನ್ನೇ ದಹಾನ ಅಂತ ಸ್ವೀಕಾರ ಮಾಡಿದಾರಷ್ಟೇ. ದಹಾನಗೈಸುತ್ತ ದಿನದಿ ವಿಜ್ಞಾನಮಯ ವಾಸುದೇವನ ಐದಿಸುವ ಕರುಣಿ. ದಿನದಿ ಅಂದ್ರೆ ಪ್ರತಿನಿತ್ಯವೂ ಕೂಡ ವಿಜ್ಞಾನ ರೂಪಿಯಾದಂತಹ ಭಗವಂತ ಏನಿದ್ದಾನೆ ಅವನನ್ನ ಈ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ಹೊಂದಿಸ್ತಾನೆ. ಹೊಂದಿಸೋದೊಂದು ಏನರ್ಥ, ಮೊದಲು ಆ ಪಾಪ ಪುರುಷನನ್ನು ಒಣಗಿಸ್ಬೇಕು ಅಂತ ಹೇಳಿದೆ, ಆತನ ಆಮೇಲೆ ಸುಟ್ಟು ಹಾಕಬೇಕು, ಅವನು ಭಸ್ಮವನ್ನು ಹೊರ ಹಾಕಬೇಕು. ಕೊನೆಗೆ ಆ ವರುಣ ಮಂಡಲದಲ್ಲಿರುವಂತಹ ಪರಮಾತ್ಮ ಅವನು ಅಮೃತ ವೃಷ್ಟಿಯಿಂದ ನಮ್ಮ ಶರೀರವನ್ನು ತೋಯಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ 24 ಬಾರಿ ಆ ವರುಣ ಬೀಜಾಕ್ಷರವನ್ನು ಜಪ ಮಾಡಬೇಕು ಅಂತ ಕೂಡ ಅಲ್ಲಿ ಹಿಂದೆ ಹೇಳಿದ್ದೆ. ಅದು ಆ ವಾಸುದೇವ ರೂಪಿಯಾದಂತಹ ಭಗವಂತನ ಕಾರ್ಯ. ಅದಕ್ಕೆ ವಿಜ್ಞಾನಮಯ ಶ್ರೀ ವಾಸುದೇವನ ಐದಿಸುವ, ಅವನನ್ನು ಹೊಂದಿಸ್ತಾನೆ. ಕರುಣೆ, ಈ ಪರಮಾತ್ಮ ಅಷ್ಟು ಕರುಣಾಶಾಲಿಯಾಗಿದ್ದಾನೆ. ಪ್ರತಿಯೊಂದು ದಿವಸವೂ ಕೂಡ ಜೀವರಲ್ಲಿ ಸಂಚಿತ ಆಗುವಂತಹ ಪಾಪವನ್ನು ಸುಟ್ಟಾಕಿ ಅವರ ಶರೀರವನ್ನ ಮುಂದಿನ ಪೂಜಾ ಮತ್ತು ಜಪ ಈ ಕಾರ್ಯಗಳಿಗೆ ಅಣಿಗೊಣಿಸ್ತಾನೆ. ಮಧ್ಯನಾಡಿ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದಪದ್ಮ ಮೂಲದ ಲಿಪ್ಪ ಪವನನ ಪಾದ ಮೂಲದಲ್ಲಿ ಹೊಂದಿಕೊಂಡಿಹ ಜೀವಲಿಂಗ ನಿರುದ್ಧ ದೇಹ ವಿಶಿಷ್ಟನಾಗಿಕ ಪರ್ದಿ ಮೊದಲಾದಮರರೆಲ್ಲರೂ ಕಾದುಕೊಂಡಿಹರು. ಈ ಮಧ್ಯನಾಡಿ ಏನಿದೆಯಲ್ಲ, ಈ ಸುಷುಮ್ನಾ ನಾಡಿ, ಅದರ ಮಧ್ಯದಲ್ಲಿ ಅದನ್ನು ಹೇಳಿದ್ರು ಅವಾಗ, ಮಲಮೂತ್ರ ವಿಸರ್ಜನೆ ನಡುವೆ ಒಂದು, ನಾಭಿಯಲ್ಲೊಂದು, ಹೃದಯದಲ್ಲೊಂದಿದೆ. ಮುಂದೆ ಕಂಠ, ಭ್ರೂಮಧ್ಯ, ತಲೆಯ ಮೇಲೆ. ಆ ಹೃದಯ ಕಮಲದಲ್ಲಿ ನಾಳ ಮಧ್ಯದೊಳಗೆ ಮಧ್ಯನಾಡಿ ಮಧ್ಯದಲ್ಲಿ, ಮಧ್ಯನಾಡಿ ಅಂದ್ರೆ ಬ್ರಹ್ಮನಾಡಿ, ಆ ಬ್ರಹ್ಮನಾಡಿಯ ನಟ್ಟ ನಡುವೆ ಹೃತ್ಪದ್ಮ ಅಂದ್ರೆ ಹೃದಯ ಕಮಲ, ಅದರ ಮೂಲದಿ
ಅದರ ಒಳಗೆ ಮೂಲಪತಿ ಪದಪದ್ಮ ಮೂಲದಲ್ಲಿಪ್ಪ ಪವನ, ಅಲ್ಲಿ ಜೀವ ಇದ್ದಾನೆ. ಎಲ್ಲಿ ಕುತ್ಕೊಂಡಿದ್ದಾನೆ ಜೀವ ಅಂದ್ರೆ ಮುಖ್ಯ ಪ್ರಾಣದ ಪಾದ ಕಮಲದಲ್ಲಿ ಕುತ್ಕೊಂಡಿದ್ದಾನಂತೆ. ಮುಖ್ಯ ಪ್ರಾಣಿ ಎಲ್ಲಿದ್ದಾನೆ ಅಂತಂದ್ರೆ ಒಂದು ಪರಮಾತ್ಮನ ಪಾದ ಕಮಲದಲ್ಲಿ ಕುತ್ಕೊಂಡಿದ್ದಾನೆ. ಹೃದಯ ಕಮಲದ ಬುಡದಲ್ಲಿ ಮೂಲೇಶನಾದಂತಹ ಮೂಲೇಶ, ಇಲ್ಲಿ ಅದನ್ನೇ ಮೂಲಪತಿ ಅಂತ ಹೇಳಿದ್ದಾರೆ ಅಷ್ಟೇ ದಾಸರು. ಮೂಲೇಶ ಅನಿಸ್ಕೊಂಡಿರುವಂಥ ಪರಮಾತ್ಮ ಅಲ್ಲಿದ್ದಾನೆ. ಅವನ ಪಾದ ಪದ್ಮದಲ್ಲಿ ವಾಯುದೇವ ಇದ್ದಾನೆ. ಮೂಲಪತಿ ಪದಪದ್ಮ ಮೂಲದಲ್ಲಿ ಇಪ್ಪ, ಯಾರು? ಪವನ, ಅಂದ್ರೆ ಮುಖ್ಯವಾಯು. ಅವನ ಪಾದ ಮೂಲದಲ್ಲಿ ಈ ಜೀವ ಇದ್ದಾನೆ. ಪೊದ್ದಿಕೊಂಡಿಹ ಅಂತ ಕೆಲವು ಕಡೆ ಇದೆ, ಹೊದ್ದಿಕೊಂಡಿಹ ಅಂತ ಇನ್ನು ಕೆಲವು ಕಡೆ ಇದೆ. ಪೊದ್ದಿಕೊಂಡಿಹ ಜೀವ, ಅವನು ಈ ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ಶರೀರ ಇತ್ಯಾದಿ ಶರೀರಗಳನ್ನು ಹೊದ್ಕೊಂಡಿದ್ದಾನೆ. ಇಷ್ಟೆಲ್ಲ ಆವರಕಗಳು ಅವನಿಗೆ. ಅದರಲ್ಲಿ ಎಲ್ಲಾ ದೇವತೆಗಳು, ಬ್ರಹ್ಮಾದಿ ಎಲ್ಲ ದೇವತೆಗಳು ಅವನನ್ನು ಅಲ್ಲಿದ್ದು ಅವನನ್ನು ಯಾವುದೇ ತೊಂದರೆಗೆ ಒಳಗಾಗದಂತೆ ಕಾಪಾಡಿಕೊಂಡಿದ್ದಾರೆ. ಪೊದ್ದಿಕೊಂಡಿಹ ಜೀವ ಹೇಗೆ ಪೊದ್ದಿಕೊಂಡಿಹ? ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಇವರು ಈ ಎಲ್ಲ ದೇಹಗಳನ್ನು ತನ್ನ ಮೇಲೆ ದೊಡ್ಡ ಒಂದಾದ್ಮೇಲೆ ಒಂದು ದೊಡ್ಡ ದೊಡ್ಡ ಕಂಬಳಿಗಳನ್ನು ಹೊತ್ಕೊಂಡಂತೆ ಆತ ಹೊದ್ಕೊಂಡು ಕುತ್ಕೊಂಡಿದ್ದಾನೆ. ಅವನನ್ನ ಕಪರ್ದೆ ಮೊದಲಾದ ಅಮರರೆಲ್ಲರೂ, ಶಿವ ಮೊದಲಾದಂಥ ಎಲ್ಲಾ ದೇವತೆಗಳು ಕೂಡ ಅವನನ್ನು ಕಾಪಾಡ್ತಾರೆ. ಹೀಗೆ ಕಾಪಾಡಿದ್ರಿಂದ ಅವನಿಗೊಂದು ಅಸ್ತಿತ್ವ ಇದೆ. ನಾಳ ಮಧ್ಯದೊಳಿಪ್ಪ ಹೃತ್ಕೀಲಜದ ಒಳಗೆ ಅಷ್ಟದಳದಿ ಕುಲಾಲ ಚಕ್ರದ ತೆರದಿ ಸಂಚರಿಸುತ್ತ ಹಂಸನಾಮಕನು, ಕಾಲಕಾಲಗಳಲ್ಲಿ ಎಂದೆಸೆ ಪಾಲಕರ ಕೈ ಸೇವೆಗೊಳುತಕ್ಕ ಪಾಳು ಅವರಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ. ಈ ಹೃದಯ ಕಮಲದ ನಾಳೆ ಇದೆಯಲ್ಲ, ಕಮಲಕ್ಕೊಂದು ನಾಳೆ ಇರ್ತದೆ, ಕೆಳಗೊಂದು ಡೇಟ್, ಅದರಂತೆ ಹೃದಯ ಕಮಲದ ನಾಳದ ಮಧ್ಯದಲ್ಲಿ ಅಷ್ಟದಳದ ಒಂದು ಕಮಲ ಇದೆ. ಆ ಅಷ್ಟದಳಗಳಲ್ಲಿ ಈ ಪರಮಾತ್ಮ ಇದ್ದಾನೆ. ಅವನು 8 ದಳಗಳಲ್ಲೂ ಸಂಚಾರ ಮಾಡ್ತಿರ್ತಾನಂತೆ. ನಾಳ ಮಧ್ಯದೊಳಿಪ್ಪ ಹೃತ್ಕೀಲಾಲಜದ ಒಳಗೆ, ಹೃತ್ ಅಂದ್ರೆ ಹೃದಯ, ಕೀಲಾಲಜ ಅಂದ್ರೆ ಕಮಲ, ಹೃತ್ಕೀಲಾಲಜದ ಒಳಗೆ ಅಷ್ಟದಳದಿ ಅಂದ್ರೆ 8 ದಳಗಳಲ್ಲಿ ಕುಲಾಲ ಚಕ್ರದ ತೆರದಿ ಸಂಚರಿಸುತ್ತ ಹಂಸನಾಮಕನು. ಅವನು ಸುತ್ತಲೂ ತಿರುಗ್ತಾ ಇರ್ತಾನಂತೆ ಪರಮಾತ್ಮ, ಒಂದು ಕಡೆ ನಿಂತಲ್ಲಿ ನಿಲ್ಲೋದಿಲ್ಲ. ಯಾಕೆ ಆತ ಸಂಚಾರ ಮಾಡ್ತಿರ್ತಾನೆ ಅಂತ ಅನ್ನೋದನ್ನು ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ಕುಲಾಲ ಚಕ್ರ, ಕುಲಾಲ ಅಂದ್ರೆ ಕುಂಬಾರ, ಕುಂಬಾರನ ಚಕ್ರ ತಿರುಗುತ್ತಾನೆ ಇರ್ತದೆ. ಅದು ತಿರುಗುತ್ತಿದ್ರೇನೆ ಗಡಿಗೆ ಹುಟ್ಟುತ್ತದೆ. ಅದರಂತೆ ಈ ಪರಮಾತ್ಮನು ಕೂಡ ಸುತ್ತಲೂ ತಿರುಗುತ್ತಾನೆ ಇರ್ತಾನೆ. ಅವನಿಗೆ ಹಂಸ ಅಂತ ಹೆಸರಿದೆ. ಅವನು ಕಾಲ ಕಾಲಗಳಲ್ಲಿ ಎಂದೆಸೆ ಪಾಲಕರ ಕೈ ಸೇವೆಗೊಳ್ಳುತ್ತಾ, ಕಾಲದಲ್ಲಿ ಪ್ರತಿಯೊಂದು ಕಾಲಕ್ಕೂ ಕೂಡ ದೆಸೆ ಪಾಲಕರು, ಅಂದ್ರೆ 8, ದೆಸೆ ಅಂದ್ರೆ ದಿಕ್ಕು, 8 ಜನ ದಿಕ್ಪಾಲಕ ದೇವತೆಗಳೇನಿದ್ದಾರೆ ಅವರ ಕೈ ಸೇವೆಯನ್ನು ಈತ ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಸುತ್ತಲೂ ಸಂಚಾರ ಮಾಡ್ತಿರ್ತಾನೆ. ಕೂತರೆ ಅವರಿಗೆ ಪರಮಾತ್ಮನ ಸೇವಾ ಮಾಡುವಂತ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಸುತ್ತಲೂ ಸಂಚಾರ ಮಾಡ್ತಾನೆ. ಕೃಪಾಳು, ಅವನು ಕೃಪಾಶಾಲಿಯಾಗಿದ್ದು ಅವರ ಅಭಿಲಾಷೆಗಳನ್ನು ಪೂರೈಸಿ ಕೊಡ್ತಾನೆ. ಅದಕ್ಕಾಗಿ ಸಂಚಾರ ಮಾಡ್ತಿರ್ತಾನೆ. ವಾಸವಾನುಜ ರೇಣುಕಾತ್ಮಜ ದಾಶರಥಿ ವೃಜಿನಾರ್ದನ ಅಮಲ ಜಲಾಶಯಾಲಯ ಹಯವದನ ಶ್ರೀ ಕಪಿಲ ನರಸಿಂಹ ಈ ಸ್ವರೂಪದಿ ಅವರವರ ಸಂತೋಷಪಡಿಸುತ್ತ ನಿತ್ಯ ಸುಖಮಯ ವಾಸವಾಗಿಹ ಹೃತ್ಕಮಲದೊಳು ಬಿಂಬನೆಂದೆನಿಸಿ. ಈ ಪರಮಾತ್ಮನನ್ನ ಬಿಂಬರೂಪಿ ಅಂತ ನಮಗೆ ಎಲ್ಲ ತಿಳ್ಕೊಂಡೇ ಇದ್ದೇವೆ. ಅವನು ಬಿಂಬನಾದವನು ಕೆಲಸ ಮಾಡ್ತಿರೋದ್ರಿಂದಲೇ ನಮಗೂ ನಾನಾ ಥರದ ಕೆಲಸಗಳನ್ನು ಮಾಡ್ಲಿಕ್ಕಾಗ್ತದೆ. ಅವನು ಯಾವ ಕೆಲಸವನ್ನು ಮಾಡದೇ ಇದ್ರೆ ನಮಗೂ ಕೂಡ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಸ್ತಬ್ಧರಾಗ್ತೀವಿ ಅಂತ ಅನ್ನೋದೆಲ್ಲ ಗೊತ್ತಿದೆ. ಅವನು ಯಾವ್ಯಾವ ರೂಪದಿಂದ ಇರ್ತಾನೆ? ಉಪೇಂದ್ರ ಅಂದ್ರೆ ಇಂದ್ರನ ತಮ್ಮ, ಪರಶುರಾಮ ಎಲ್ಲರಿಗೂ ಗೊತ್ತು. ದಾಶರಥಿ ರಾಮ, ದಶರಥ ಮಗ ರಾಮನು ಕೂಡ ಗೊತ್ತು. ಪಾಪ ಪರಿಹಾರಕನಾದಂಥ ಪರಮಾತ್ಮ, ಅವನಿಗೆ ಜನಾರ್ದನ ಅಂತ ಅಂತಾರೆ. ಮತ್ತೆ ಸಮುದ್ರಶಾಹಿಯಾದಂಥ ರೂಪ, ಪದ್ಮನಾಭ ರೂಪ ಅಂತ ಅವನನ್ನು ಕರಿಬಹುದು. ಹಯವದನ ಅಂದ್ರೆ ಹಯಗ್ರೀವ, ಕಪಿಲ ಅನ್ನುವಂಥ ಋಷಿಯ ರೂಪ, ನರಸಿಂಹ ರೂಪ. ಇಷ್ಟು ರೂಪಗಳಿಂದ 8 ರೂಪಗಳಿಂದ ಆಯಾ ದಿಕ್ಪಾಲಕರನ್ನು ಆತ ಸಂತೋಷಪಡಿಸ್ತಾ ಅವನು ಬಿಂಬ ಅಂತ ಅನ್ಸ್ಕೊಂಡಿದ್ದಾನೆ. ಬಿಂಬ, ಇಷ್ಟೆಲ್ಲ ರೂಪಗಳಿಂದಲೇ ಬಿಂಬ ಅನ್ಸ್ಕೊಂಡಿದ್ದಾನೆ ಅವನು. ಉಪೇಂದ್ರಾದಿ ರೂಪಗಳೇನಿವೆಯಲ್ಲ, ಉಪೇಂದ್ರ, ಪರಶುರಾಮ, ದಾಶರಥಿ ರಾಮ, ಇವೆಲ್ಲ ಇಂದ್ರ,
ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಚಂದ್ರ, ಕುಬೇರ ಮತ್ತು ಶಿವ ಅನ್ನುವಂಥ 8 ದಿಕ್ಪಾಲಕರ ಸೇವೆಯನ್ನು ಸ್ವೀಕಾರ ಮಾಡ್ತೇವೆ. ಅವು ಸಂಚಾರ ಮಾಡ್ತೇವೆ. ಹಾಗಾಗಿ ಉಪೇಂದ್ರ ಅಂತ ಮೊದಲನೇ ರೂಪ ಏನು ಬಂತಲ್ಲ, ಅದು ಇಂದ್ರನ ಲೋಕದಲ್ಲಿದೆ. ಇಂದ್ರನ ಸೇವೆಯನ್ನು ಅದು ಸ್ವೀಕಾರ ಮಾಡ್ತಿದೆ. ಮತ್ತು ಈ ಹೃದಯ ಕಮಲದಲ್ಲಿ ಸುತ್ತಲೂ ಸಂಚಾರ ಮಾಡುವಾಗ ಪೂರ್ವ ದಿಕ್ಕಿಗೆ ಹೋದಾಗ ಇಂದ್ರನ ಸೇವೆಯನ್ನು ಸ್ವೀಕಾರ ಮಾಡ್ತದೆ. ಮತ್ತೆ ಮುಂದೆ ಪರಶುರಾಮ ಅಂತ ಗಮನಿಸಬೇಕು. ಇಂದ್ರನಿಗೆ ಉಪೇಂದ್ರ ತಮ್ಮ ವಾಮನ, ಅದಕ್ಕಾಗಿ ಇಂದ್ರನ ಸೇವೆಯನ್ನು ಅವನು ಸ್ವೀಕಾರ ಮಾಡ್ತಾನೆ. ಮುಂದೆ ಇದು ಇಂದ್ರನ ದಿಕ್ಕು ಪೂರ್ವ ದಿಕ್ಕಾಯಿತು. ಪೂರ್ವ ದಿಕ್ಕಿನಲ್ಲಿ ಇಂದ್ರ, ಆ ಇಂದ್ರನ ಜೊತೆಗೆ ಉಪೇಂದ್ರ. ಮುಂದೆ ಆಗ್ನೇಯ ದಿಕ್ಕು, ಪೂರ್ವ ಮತ್ತು ದಕ್ಷಿಣಗಳ ನಡುವೆ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಇದ್ದಾನೆ. ಅಗ್ನಿಯ ಒಳಗಿರುವಂತಹ ಪರಶುರಾಮ. ಆ ಪರಶುರಾಮ ಅಗ್ನಿಯ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಮುಂದೆ ದಕ್ಷಿಣ ದಿಕ್ಕಿನಲ್ಲಿ ಯಮ ಇದ್ದಾನೆ. ಆ ಯಮನ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ ದಾಶರಥಿ ರಾಮ ಇದ್ದಾನೆ, ಶ್ರೀರಾಮ ಇದ್ದಾನೆ. ಮುಂದೆ ನೈಋತ್ಯ ದಿಕ್ಕಿದೆ, ದಕ್ಷಿಣ ಮತ್ತು ಪಶ್ಚಿಮಗಳ ನಡುವೆ. ಆ ನೈಋತ್ಯ ದಿಕ್ಕಿನಲ್ಲಿ ಜನಾರ್ದನ ಅನ್ನುವಂಥ ರೂಪ ಇದೆ. ವೃಜಿನಾರ್ದನ ಅಂತ ಕರೀತಾರೆ. ವೃಜಿನ ಅಂದ್ರೆ ಪಾಪ ಅಂತ ಅರ್ಥ. ಪಾಪ, ಮನುಷ್ಯನ ದೋಷಗಳು, ಅದನ್ನು ಪರಿಹಾರ ಮಾಡುವಂಥ ರೂಪ ವೃಜಿನಾರ್ದನ. ಮುಂದೆ ಅಮಲ ಜಲಾಶಯಾಲಯ, ಅದೊಂದು ವರುಣ ದಿಕ್ಕು. ಪಶ್ಚಿಮ ದಿಕ್ಕು ಅಂದ್ರೆ ವರುಣನ ದಿಕ್ಕು. ವರುಣ ಸಮುದ್ರಕ್ಕೆ ನೀರಿಗೆ ಅಭಿಮಾನಿ. ಅಲ್ಲಿ ಇರುವಂಥ ರೂಪ ಸಮುದ್ರಶಾಯ ಅಂತ ಭಗವಂತನ ರೂಪ. ಇದು ಅಮಲ ಜಲಾಶಯಾಲಯ. ಮುಂದೆ ವಾಯವ್ಯ ದಿಕ್ಕಿನಲ್ಲಿ ಅಂದ್ರೆ ಪಶ್ಚಿಮ ಮತ್ತು ಉತ್ತರಗಳ ನಡುವೆ ವಾಯು ಇದ್ದಾನೆ, ಪ್ರವಾಹ ವಾಯು. ಅವನಲ್ಲಿ ಕಪಿಲ ಹಯಗ್ರೀವ ರೂಪ ಅಲ್ಲಿದೆ, ಅವನ ಸೇವೆಯನ್ನು ಸ್ವೀಕಾರ ಮಾಡ್ತಿದೆ. ಮುಂದೆ ಉತ್ತರ ದಿಕ್ಕಿನಲ್ಲಿ ಚಂದ್ರ ಮತ್ತು ಕುಬೇರರಿದ್ದಾರೆ, ಅವರ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ ಕಪಿಲ ರೂಪಿಯ ಅಂತ ಭಗವಂತ ಇದ್ದಾನೆ. ಈಶಾನ್ಯ ದಿಕ್ಕಿನಲ್ಲಿ ಅಂದ್ರೆ ಉತ್ತರ ಮತ್ತು ಪೂರ್ವಗಳ ನಡುವೆ ಈಶಾನ್ಯ ದಿಕ್ಕಿದೆ. ಈಶಾನ ಅಂದ್ರೆ ಶಿವ ಅಲ್ಲಿದ್ದಾನೆ, ಅವನ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ ನರಸಿಂಹ ಇದ್ದಾನೆ, ಶ್ರೀ ಕಪಿಲ ನರಸಿಂಹ. ಈ ಸ್ವರೂಪದಿ ಅವರವರ ಸಂತೋಷಪಡಿಸುತ್ತಾ ಆ ಎಲ್ಲ ದೇವತೆಗಳನ್ನ ಆತ ಸಂತೋಷಪಡಿಸ್ತಾನೆ. ಪಡಿಸುತ್ತಾ ನಿತ್ಯ ಸುಖಮಯನಾಗಿದ್ದಾನವನು. ವಾಸವಾಗಿ ಹೃತ್ಕಮಲದಳು, ಹೃತ್ಕಮಲದಲ್ಲಿ ಆತ ಇದ್ದಾನೆ. ಅವನನ್ನ ಬಿಂಬ ಅಂತ ಕರೀತಾರೆ. ಆ ಬಿಂಬ ಅವನು 8 ದಿಕ್ಕಿನಲ್ಲೂ 8 ರೂಪಗಳನ್ನು ತಾಳಿರೋದ್ರಿಂದ ಅವನನ್ನು 8 ರೂಪವುಳ್ಳಂತಹ ಬಿಂಬ ಅಂತ ಹೀಗೆ ಕರೀತಾರೆ. ಅಲ್ಲಿಗೆ ಈ ಹರಿಕಥಾಮೃತ ಸಾರದ 9ನೆಯ ವರ್ಣ ಪ್ರಕ್ರಿಯಾ ಸಂಧಿ ಏನಿದೆ ಅದರ 21ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.